ಶಾಲೆಯಿಂದ ಸ್ವಾಗತ ಮಾಡೋಣ. ಸ್ವಾಗತ ಮಾಡೋಣ ಅಥವಾ ದೀರ್ಘದಿಂದ ನಮಸ್ಕಾರ ಮಾಡಿ ಅವರಿಗೆ ಸನ್ಮಾನ ಮಾಡೋಣ. ನಮಗೆ ಶಬ್ದಗಳೇ ಇಲ್ಲ. ಯಾಕೆಂದ್ರೆ ಹರಿಯಣ್ಣ ಇರ್ಬೋದು, ಲಕ್ಷ್ಮಿ ಅಂತ ಇರ್ಬೋದು, ಇಷ್ಟು ಶ್ರಮ ಅಂದ್ರೆ ನಮಗಿಂತ 100 ಪಟ್ಟು. ಯಾಕೆಂದ್ರೆ ಇಂಥ ಈ ಒಂದು ಜಾಗ ಸಿಕ್ಕಬೇಕು, ಇಂಥ ಒಂದು ರೀತಿಯಲ್ಲಿ ಒಂದು ಸಂದರ್ಭಗಳು ಬರಬೇಕಂದ್ರೆ ಅವರ ಶ್ರಮ, ಅವರ ಒಂದು ತ್ಯಾಗ, ಅವರ ಸಮಯ ಎಲ್ಲವೂ ಕೂಡ ನಮಗಿಂತ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ತೋರಿಸಿ ಈ ದಿನ ಅಂತ ಒಂದು ಶುಭ ದಿನವನ್ನ ತಂದಿರೋದಕ್ಕೆ ತಾವೆಲ್ಲ ಜೋರಾಗಿ ಈಗ ಮಾತ್ರ ಸ್ವಲ್ಪ ನಮ್ಮ ಖುಷಿಗೋಸ್ಕರ ಅವರು ಸಣ್ಣದಾಗಿ ಸನ್ಮಾನ ಮಾಡ್ತೀವಿ. ಇನ್ನೂ ಅವರಿಗೆ ಮಾಡುವಂಥದ್ದು ಸಾಕಷ್ಟು ನಮ್ಮ ಆಸೆ ಇದೆ, ನಮ್ಮ ಬಯಕೆ ಇದೆ, ನಮ್ಮ ಇಚ್ಛೆ ಇದೆ. ಅದೆಲ್ಲವನ್ನೂ ಕೂಡ ಯಾವ ರೀತಿಯಲ್ಲಿ ನಾವು ಪೂರ್ಣ ಮಾಡಬೇಕು ಅನ್ನೋದು ನಮಗೆ ಬಹಳ ಆಸೆ ಇದೆ. ಆದ್ರೆ ಅಕ್ಕವ್ರಿಗೂ ಸಮಯ ಇಲ್ಲ, ಅಣ್ಣವ್ರಿಗೂ ಸಮಯ ಇಲ್ಲ. ಅದಿಷ್ಟು ನಾವು ತಲೆಯವರಿಗೆ ಬಿಸಿ ಮಾಡಿದ್ದೀವಿ ಅಂದ್ರೆ ಅದು ಗೊತ್ತಿಲ್ಲ. ಅವ್ರು ಯಾವ ಜಾಗದಲ್ಲಿ ಇರ್ತಿದ್ರು, ಅವ್ರು ಏನ್ ಮಾಡ್ತಿದ್ರು, ಎಲ್ಲಿ ಇರ್ತಿದ್ರು, ಅದರ ತಲೆಯಂತೂ ಯಾವಾಗಲೂ ಬಿಸಿ ಮಾಡ್ತಾನೆ ಇರ್ಬೇಕು. ತಲೆ ಬಿಸಿ ಮಾಡೋದ್ರೆ ಅವ್ರ ಮನೆ ಹತ್ರನೂ ಕೂಡ ಹೋಗಿ ನಮ್ಮ ಲಿಂಗಕ್ಕಣ್ಣ ಇರ್ಬೋದು, ಕೆಲವರು ಗಂಟಲು ಇರ್ಬೋದು, ಎಲ್ಲರೂ ಸಹ ಬಹಳ ನಮ್ಮ ಒಂದು ಶ್ರಮಕ್ಕೆ ಈ ದಿನ ಅಣ್ಣವರು ಮತ್ತೆ ಅಕ್ಕವರು, ಅಣ್ಣಗಳ ಕಡೆಯಿಂದ, ನಮ್ಮ ಕೃಷ್ಣ ಕಡೆಯಿಂದ ಅವರು ಆತ್ಮ ಅವರಿಗೆ ಹೆಚ್ಚಿನ ಇನ್ನೂ ಇಂಥ ಒಂದು ಅದ್ಭುತ ಕಾರ್ಯಗಳನ್ನ, ಸುಂದರವಾದಂತಹ ಕಾರ್ಯಗಳನ್ನ, ಸಮಾಜ ಸೇವೆಯನ್ನ ಇನ್ನ ಹೆಚ್ಚು ರೂಪದಲ್ಲಿ ಮಾಡಿ ಅಂತ ಹೇಳ್ತಾ ನಮ್ಮೆಲ್ಲರ ಕಡೆಯಿಂದ ಅವರಿಗೆ ಅಕ್ಕವರಿಗೆ ಮತ್ತೊಮ್ಮೆ ಮಗದೊಮ್ಮೆ